ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ರುಚಿಕರವಾಗಿರುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ ಮಾಡ್ತಾ ಇದ್ದೀನಿ. ಅಂದ್ರೆ ಇದು ಗುಜರಾತಿ ಸ್ಟೈಲ್ನ ಒಂದು ಸ್ನ್ಯಾಕ್, ಅಂದ್ರೆ ಸ್ಟ್ರೀಟ್ ಫುಡ್ ಇದು. ಅಲ್ಲಿ ಸಿಗುವಂತ ಒಂದು ರೆಸಿಪಿ ತುಂಬಾನೇ ರುಚಿಕರವಾಗಿರುತ್ತೆ. ತಟ್ ಅಂತ ಮಾಡ್ಬೋದು. ಬನ್ನಿ ನೋಡೋಣ ಏನು ಹೇಗೆ ಮಾಡೋದಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಮೊದಲು ನಾನಿಲ್ಲಿ ಅರ್ಧ ಕಪ್ ಕಡಲೆ ಹುಡಿ ತಗೊಂಡಿದ್ದೀನಿ. ಜಾಸ್ತಿ ಬೇಕಿರೋ ನಿಮ್ಗೆ ತಗೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು 1/4 ಟೀ ಸ್ಪೂನ್ ನಷ್ಟು ಓಂ ಕಾಳು ಹಾಕ್ತಾ ಇದ್ದೀನಿ. ಇನ್ನು 1 ಟೇಬಲ್ ಸ್ಪೂನ್ ನಷ್ಟು ಬಿಸಿ ಎಣ್ಣೆ ಹಾಕ್ಬೇಕು. ಎಣ್ಣೆ ಇದು ಕುಕಿಂಗ್ ಆಯಿಲ್ ಯಾವುದು ಆಗ್ಬೋದು, ನೀವು ಬಳಸುವಂತ ಎಣ್ಣೆ. ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕಿರೋದು. ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಆಗಿ ಸ್ಪ್ರೆಡ್ ಆಗ್ಬೇಕು. ನೋಡಿ, ಈ ರೀತಿ ಸ್ಪೂನ್ ಉಪಯೋಗಿಸಿ ಕೈ ಉಪಯೋಗಿಸಿ ಹೇಗೂ ಬೇಕಿದ್ರು ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬಹುದು. ನೋಡಿ, ನಾನು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಆಗಿದೆ ಇವಾಗ. ನೋಡಿ, ಈ ರೀತಿ ಇದೆ. ಇನ್ನು ಇದಕ್ಕೆ ನೀರು ಸೇರಿಸ್ಬೇಕು. ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಚಪಾತಿಗೆಲ್ಲ ಹಿಟ್ಟು ರೆಡಿ ಮಾಡ್ತೀವಲ್ಲ, ಅದೇ ರೀತಿ ರೆಡಿ ಮಾಡ್ಬೇಕು. ನೋಡಿ, ಇಲ್ಲಿ ರೆಡಿ ಆಗಿದೆ, ಸಾಫ್ಟ್ ಆಗಿದೆ. ಇನ್ನು ಇದನ್ನ ರೆಸ್ಟ್ ಮಾಡ್ಬೇಕಂತ ಏನಿಲ್ಲ. ಕೈಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ. ಆಮೇಲೆ ಈ ರೀತಿ ಸ್ವಲ್ಪ ಒಂದು ಸಣ್ಣ ಸಣ್ಣ ಬಾಲ್ ತಗೊಂಡ್ರೆ ಸಾಕು. ಉಂಡೆ ಬರ್ಬೇಕಂತ ಏನಿಲ್ಲ, ಜಸ್ಟ್ ತಗೊಂಡ್ರೆ ಸಾಕು. ಆಮೇಲೆ ನಮಗೆ ಬೇಕಾಗಿರೋದು ಒಂದು ಬಟ್ಟಲು, ಅದರ ಹಿಂಬದಿ ಬೇಕಾಗಿರೋದು. ಅದರ ಮೇಲ್ಗಡೆ ನೋಡಿ, ಇದನ್ನ ಈ ರೀತಿ ಇಟ್ಬಿಟ್ಟು ಕೈಯ ಈ ಭಾಗ ಉಪಯೋಗಿಸಿ ಈ ರೀತಿ ಇದನ್ನ ಎಳಿಬೇಕು. ಎಷ್ಟು ತೆಳುವಾಗಿ ಬರುತ್ತೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಳಿ, ಆವಾಗಲೇ ಚೆನ್ನಾಗಿ ರುಚಿಕರವಾಗಿ ಬರುತ್ತೆ. ನೋಡಿ, ಕೈಯಲ್ಲಿ ಈ ರೀತಿ ಮಾಡ್ಬೋದು. ಆಮೇಲೆ ಇದನ್ನ ತೆಗಿಯೋದಿಕ್ಕೆ ಚಾಕು ಉಪಯೋಗಿಸಿ ಈ ರೀತಿ ತೆಗಿಬೇಕು. ಬಟ್ಟಲಿಗೆ ಎಣ್ಣೆ ಸ್ಪ್ರೆಡ್ ಮಾಡಬಾರ್ದು. ಕರೆಕ್ಟ್ ಆಗಿ ಚಾಕು ಉಪಯೋಗಿಸಿ ತೆಗೆಯುವಾಗ ಇದು ಕರೆಕ್ಟ್ ಆಗಿ ಬರುತ್ತೆ. ಕೈಗೆ ಮಾತ್ರ ಎಣ್ಣೆ ಹಾಕೊಂಡ್ರೆ ಸಾಕು. ಅಥವಾ ನಿಮ್ಗೆ ಕೈಗೆಲ್ಲಿ ಮಾಡೋದಿಕ್ಕೆ ಕಷ್ಟ ಅನ್ಸಿದ್ರೆ ನೋಡಿ, ಚಪಾತಿ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ನೋಡಿ, ಈ ರೀತಿ ಉದ್ದಕ್ಕೆ ಹಿಟ್ಟನ್ನ ಉದ್ದಕ್ಕೆ ಮಾಡ್ಬಿಟ್ಟು ಈ ರೀತಿನೂ ಮಾಡ್ಬೋದು. ತುಂಬಾ ಸುಲಭವಾಗಿ ಮಾಡೋದಿಕ್ಕಾಗುತ್ತೆ. ಚಾಕು ಉಪಯೋಗಿಸಿ ಇದನ್ನ ತೆಗ್ಬಿಟ್ರೆ ಆಯ್ತು. ನೋಡಿ, ಎಷ್ಟು ತೆಳುವಾಗಿ ಮಾಡೋದಿಕ್ಕಾಗುತ್ತೋ ಆ ರೀತಿ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ. ನೋಡಿ, ಈ ರೀತಿ ಇದೇ ರೀತಿ ಉಳಿದ ಹಿಟ್ಟಿಂದೆಲ್ಲ ಇದೇ ರೀತಿ ನಾನು ತಯಾರು ಮಾಡಿ ತರ್ತೀನಿ. ಆಮೇಲೆ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೆ ನಾನು, ಬಿಸಿ ಆಗಿದೆ. ಅದರಲ್ಲಿ ಇದನ್ನ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಸಾಕು. ನೋಡಿ, ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರ್ಬೇಕು, ಅಂದ್ರೆ ಡೀಪ್ ಫ್ರೈ ಮಾಡಬೇಕು. ನಾನು ನೋಡಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ. ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ. ಒಂದ್ ಬದಿ ಫ್ರೈ ಆದ್ಮೇಲೆ ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಎಣ್ಣೆಯನ್ನು ಕುಡಿಯಲ್ಲ ಈ ಸ್ನ್ಯಾಕ್, ತುಂಬಾನೇ ರುಚಿಕರವಾಗಿರುತ್ತೆ. ನೋಡಿ, ಎರಡು ಬದಿ ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರಾಯ್ತು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡಿ. ನೋಡಿ, ಇವಾಗ ಇದು ರೆಡಿ ಆಗಿದೆ, ಕರೆಕ್ಟ್ ಆಗಿ ಫ್ರೈ ಆಗಿದೆ, ಸಾಕು. ಇದನ್ನ ತೆಗಿತಾ ಇದ್ದೀನಿ ನಾನು. ನೋಡಿ, ಈ ರೀತಿ ಇರುತ್ತೆ. ಇದು ಬಿಸಿ ಬಿಸಿಯಾಗಿ ತಿನ್ಬೇಕು, ಆವಾಗಲೇ ಅದರ ರುಚಿ ಕರೆಕ್ಟ್ ಆಗಿ ನಮ್ಗೆ ಸಿಗೋದು. ನೋಡಿ, ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಆದ್ಮೇಲೆ ಇದನ್ನ ತೆಗ್ದ್ರಾಯ್ತು. ಇದೇ ರೀತಿ ಉಳಿದ ಹಿಟ್ಟಿಂದು ಕೂಡ ಅದೇ ರೀತಿ ಮಾಡಿ ತರ್ತೀನಿ ನಾನು. ಅಂದ್ರೆ ಹಿಟ್ಟಿಂದ ನಾನು ರೆಡಿ ಮಾಡಿಟ್ಟಿದ್ದೆ, ಅದನ್ನ ಫ್ರೈ ಮಾಡಿಬಿಟ್ರೆ ಆಯ್ತು. ನೋಡಿ, ಈ ರೀತಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಫುಲ್ ಆಗಿ ಫ್ರೈ ಆಗಿ ಅಂದ್ರೆ ಎರಡು ಬದಿ ಕೂಡ ತಿರುಗಿಸಿ ಹಾಕ್ಬಿಟ್ಟು ಪುನಃ ಒಂದೊಂದ ಹಾಕ್ಬಿಟ್ಟು ಈ ರೀತಿ ಫ್ರೈ ಮಾಡ್ತೀನಿ. ಅವಾಗ ತುಂಬಾ ಸುಲಭ ಆಗುತ್ತೆ, ತಿರುಗಿಸಿ ಹಾಕೋದಿಕ್ಕೆ ತುಂಬಾ ಸುಲಭ ಆಗುತ್ತೆ. ನೋಡಿ, ಇದು ಕೂಡ ರೆಡಿ ಆಗಿದೆ. ಇದನ್ನ ತೆಗಿತಾ ಇದ್ದೀನಿ. ನೋಡೋದಿಕ್ಕೂ ಚೆನ್ನಾಗಿರುತ್ತೆ, ಅದೇ ರೀತಿ ತಿನ್ನೋದಿಕ್ಕೂ ಸೂಪರ್ ಆಗಿರುತ್ತೆ. ಇದು ಅಂದ್ರೆ ಜಾಸ್ತಿ ಕೆಲಸ ಏನಿಲ್ಲ, ತಟ್ ಅಂತ ಮಾಡ್ಬೋದು ಈ ರೆಸಿಪಿ. ನೋಡಿ, ಇಲ್ಲಿ ರೆಡಿ ಆಗಿದೆ. ಅಂದ್ರೆ ನಾನು ಹೇಳಿದ್ದೀನಿ ಗುಜರಾತಿ ಸ್ಟೈಲ ಒಂದು ಸ್ನ್ಯಾಕ್ ರೆಸಿಪಿ ಇದು. ಅಂದ್ರೆ ಒಂದು ಸ್ಟ್ರೀಟ್ ಫುಡ್ ಇದು. ಇದರ ಹೆಸರು ಫಿಫ್ದಾ ಅಂತ. ಸೂಪರ್ ಆಗಿರುತ್ತೆ. ಇದನ್ನ ಹಾಗೆ ಬೇಕಿದ್ರೆ ಹಾಗೆ ತಿನ್ಬಹುದು, ಅಥವಾ ಮಸಾಲಾ ಪೌಡರ್ಸ್ ಎಲ್ಲ ಇದರ ಮೇಲ್ಗಡೆ ಸ್ಪ್ರೆಡ್ ಮಾಡ್ಬಿಟ್ಟು ಆ ರೀತಿ ಬೇಕಿರೋ ತಿನ್ಬಹುದು. ನೋಡಿ, ಒಳ್ಳೆ ಗರಿ ಗರಿ ಆಗಿರುತ್ತೆ, ನಿಮ್ಗೆ ನೋಡುವಾಗ್ಲೇ ಗೊತ್ತಾಗ್ಬೋದು. ನೋಡಿ, ಈ ರೀತಿ ಇರುತ್ತೆ. ಸಂಜೆ ಹೊತ್ತು ಟೀ ಜೊತೆ ಎಲ್ಲ ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.